ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 29 ಹಾಗೂ 30ನೇ ಕಂತಿನ ಹಣ ಜಮಾ ಪ್ರಾರಂಭವಾಗಿದೆ. ಹೌದು, ಬಹಳ ದಿನದಿಂದನೇ ಕಾಯ್ತಾ ಇದ್ದೀರಿ. ಆದರೆ ನಿಮಗೆ ಸತತವಾಗಿ ದುಡ್ಡಂತೂ ಬಂದಿದೆ. ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ತಿಳಿಸಿರ್ತಕ್ಕಂತಹ ಇನ್ಫಾರ್ಮೇಷನ್ ಇದು. ಹೌದು, ಕಳೆದ 4-5 ತಿಂಗಳನ್ನು ನೀವು ಸತತವಾಗಿ ಪಡ್ಕೊಂಡಿದ್ದೀರಿ. ಅದೇ ರೀತಿಯಾಗಿ ಈ 29ನೇ ಕಂತಿನ ಹಣ ಕೂಡ ಇಂದು ಈ 13 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ. ಇದನ್ನು ಕೂಡ ನೀವು ಸತತವಾಗಿ ಪಡ್ಕೊಳ್ತೀರಿ. ಮುಖ್ಯವಾಗಿ ಈ ಯಾವ್ಯಾವ ಕಂತುಗಳು ಬಂದಿದ್ದಾವೆ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ. ಬರೋದು ಯಾವ್ಯಾವಿದೆ ಅದನ್ನು ಕೂಡ ತಿಳಿಸ್ತೀನಿ. 8,000 ಆದರೂ ದುಡ್ಡನ್ನು ನೀವು ಪಡ್ಕೊಳ್ತೀರಿ. ಅದನ್ನು ಎಲ್ಲವೂ ಕೂಡ ನಾನು ಬಿಡಿಸಿ ಹೇಳ್ತೀನಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಈ 13 ಜಿಲ್ಲೆಗಳು. ಹೌದು, ಈ 13 ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು. ಯಾಕಂತ ಕೇಳೋದಾದರೆ ಈ 13 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ದರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಸೊ ಹೀಗಾಗಿ ತೀರ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಮಿಸ್ ಮಾಡದೆ ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನೀವು ಚಳಿಗಾಲದ ಅಧಿವೇಶನ ಆದ ಬಳಿಕ ನೋಡ್ತಾ ಇದ್ದೀರಿ. ಅದಕ್ಕಿಂತ ಮುಂಚಿತವಾಗಿ ಕಂಪೇರ್ ಮಾಡಿದ್ರೆ 1 ತಿಂಗಳ ಹಣ 2 ತಿಂಗಳು ಅಥವಾ 3 ತಿಂಗಳು ಟೈಮ್ ತೆಗೆದುಕೊಳ್ತಾ ಇತ್ತು. ಯಾವಾಗ ಚಳಿಗಾಲದ ಅಧಿವೇಶನ ಆಗುತ್ತೋ ಅದಾದ ಬಳಿಕ 24, 25 ಹಾಗೂ 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ ಅಷ್ಟೇ ಅಲ್ಲದೆ ಈ ವರ್ಷದ ಜನವರಿ ತಿಂಗಳ ಹಣ ಅಂದರೆ 28ನೇ ಕಂತಿನ ಹಣ ಸತತವಾಗಿ 5 ಕಂತುಗಳನ್ನು ನೀವು ಪಡ್ಕೊಳ್ತೀರಿ. 10,000 ದುಡ್ಡನ್ನು ಪಡ್ಕೊಳ್ತೀರಿ. ಅಷ್ಟೇ ಅಲ್ಲದೆ ಈ 29 ಮತ್ತು 30ನೇ ಕಂತಿನ ಕೂಡ ನಾವು ಸತತವಾಗಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಯಾವುದೇ ದುಡ್ಡಿನ ಕೊರತೆ ಇಲ್ಲ. ಈ ವರ್ಷದಲ್ಲಿ 12 ತಿಂಗಳ ಹಣವನ್ನು ನಿಮಗೆ ಕೊಟ್ಟೇ ಕೊಡ್ತೀವಿ. ಅದು ಸತತವಾಗಿ ಯಾವುದು ಕೂಡ ಪೆಂಡಿಂಗ್ ಉಳಿಸೋದಿಲ್ಲ. 28,608 ಕೋಟಿಯಷ್ಟು ದುಡ್ಡನ್ನು ಹಣಕಾಸು ಇಲಾಖೆಯಿಂದ ಈಗಾಗಲೇ ಮೀಸಲಿಡಲಾಗಿದೆ ಈ ಗೃಹಲಕ್ಷ್ಮಿ ಯೋಜನೆಗೋಸ್ಕರ. ಹಾಗಾಗಿ ಯಾರ ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಈ ಬಜೆಟ್ ಮಂಡನೆಯಲ್ಲಿ ಎಲ್ಲ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಈ 29 ಹಾಗೂ 30ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಓಕೆ, ಚಳಿಗಾಲದ ಅಧಿವೇಶನದಲ್ಲಿ ಅದಾದ ಬಳಿಕ ದಿಢೀರನೆ ಎಲ್ಲ ಕಂತುಗಳು ನೇರವಾಗಿ ಬರಲಿಕ್ಕೆ ಪ್ರಾರಂಭವಾದವು. ಹಾಗಾದರೆ ಆ ಚಳಿಗಾಲದ ಅಧಿವೇಶನದಲ್ಲಿ ನಡೆದಿರೋದಾದರೂ ಏನು ಅದನ್ನು ನಾವು ತಿಳ್ಕೊಂಡ್ರೆ ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದು ನಿಮಗೂ ಕೂಡ ತಿಳಿಯುತ್ತೆ. ಹಾಗಾದರೆ ನಡೆದಿರೋದಾದರೂ ಏನು, ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ತೆಗೆದುಕೊಳ್ಳೋದಾದರೆ ಸ್ನೇಹಿತರೆ, ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ನಾಯಕರು ಗೃಹಲಕ್ಷ್ಮಿ ಯೋಜನೆಯ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಪಿನ್ ಟು ಪಿನ್ ಡೀಟೇಲನ್ನು ಕಲೆಕ್ಟ್ ಮಾಡಿಕೊಂಡು ಬಂದಿದ್ರು. ಯಾವ್ಯಾವ ಕಂತುಗಳು ಯಾವಾಗ ಜಮಾ ಮಾಡಿದ್ದಾರೆ, ಯಾವ ಕಂತುಗಳನ್ನು ಯಾವಾಗ ಪೆಂಡಿಂಗ್ ಉಳಿಸಿದ್ದಾರೆ, ಯಾವ ತಿಂಗಳ ಹಣ ಇನ್ನು ಯಾವ ತಿಂಗಳಲ್ಲಿ ಕೊಟ್ಟಿದ್ದಾರೆ, ಈ ರೀತಿ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡಿದ್ರು. ಅದರಲ್ಲಿ ಸರ್ಕಾರದ ಗಮನಕ್ಕೆ ಅಂದರೆ ಬಿಜೆಪಿ ನಾಯಕರ ಗಮನಕ್ಕೆ ಬಂದಿರುವಂತಹ ವಿಷಯ ಏನಪ್ಪ ಅಂದರೆ, ಹೋದ 2025ರ ಪ್ರಾರಂಭದಲ್ಲಿ ಜನವರಿ ತಿಂಗಳ ಕೊಟ್ಟ ಬಳಿಕ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡಲಿಲ್ಲ. ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಏಪ್ರಿಲ್ ತಿಂಗಳಲ್ಲಿ ಕೊಡುತ್ತೆ. ಹೀಗಾಗಿ 2 ತಿಂಗಳ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮ ಗಮನದಲ್ಲಿರಬಹುದು, ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆ ಆಯಿತು. ದುಡ್ಡಿನ ಬದಲಾಗಿ ನಿಮಗೆ ಅಕ್ಕಿ ವಿತರಣೆ ಪ್ರಾರಂಭವಾಯಿತು. ಕೇಂದ್ರದ ಬಳಿ ಅಕ್ಕಿ ದಾಸ್ತಾನು ಇತ್ತು. ಹೀಗಾಗಿ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ನಿಮಗೆ ಅಕ್ಕಿ ಕೊಡಲಿಕ್ಕೆ ಪ್ರಾರಂಭಿಸಿದ್ರು. ಹೀಗಾಗಿ ನೀವು ಅಕ್ಕಿಯನ್ನು ಪಡ್ಕೊಳ್ತಾ ಇದ್ರಿ. ಇಲ್ಲಿವರೆಗೂ ಕೂಡ ಅಕ್ಕಿಯನ್ನೇ ಪಡ್ಕೊಳ್ತಾ ಇದ್ರಿ. ಇದು ಬದಲಾವಣೆ ಮುಂದೆ ಆಗಬಹುದು. ಯಾಕಂದರೆ ಕೇಂದ್ರದ ಬಳಿ ಈಗ ಅಕ್ಕಿ ದಾಸ್ತಾನು ಇದೆ. ಇದು ಮುಂದಿನ ದಿನಗಳಲ್ಲಿ ದಾಸ್ತಾನು ಇಲ್ಲದೆ ಇದ್ದಾಗ ಮತ್ತೆ ದುಡ್ಡನ್ನು ಪಡ್ಕೊಳ್ತೀರಿ ಅಥವಾ ಇಂದಿರಾ ಕಿಟ್ಟನ್ನು ಪಡ್ಕೊಳ್ತೀರಿ. ಈಗ ಸದ್ಯಕ್ಕೆ ಸ್ನೇಹಿತರೆ, ಸಾಕಷ್ಟು ಬದಲಾವಣೆಗಳು ಆಗುವಂತಹ ಸಂದರ್ಭದಲ್ಲಿ 2 ಕಂತುಗಳನ್ನು ಸರ್ಕಾರ ಯಾಮಾರಿಸಿ ಬಿಡುತ್ತೆ. 5,000 ಕೋಟಿ ಹಣವನ್ನು ಸರ್ಕಾರ ನುಂಗಾಕತ್ತೆ. ಆ 5,000 ಕೋಟಿ ಹಣ ಅಂದರೆ 2 ಕಂತುಗಳಿಗೆ ಸಾಕಾಗತ್ತೆ. 2,500 ಕೋಟಿ ಒಂದು ಕಂತಿಗೆ ಬೇಕಾದರೆ ಇನ್ನು ಒಂದು ಕಂತಿಗೆ 2,500 ಕೋಟಿ. ಹಾಗಾದರೆ 5,000 ಕೋಟಿ ಹಣವನ್ನು 2 ತಿಂಗಳ ಹಣವನ್ನು ಸರ್ಕಾರ ಯಾಮಾರಿಸಿಬಿಟ್ಟಿದೆ. ಮಹಿಳೆಯರು ಇದನ್ನು ಮರೆತು ಬಿಟ್ಟಿದ್ರು. ನಮಗೆ ಜ್ಞಾಪಕ ಇತ್ತು, ಆದರೆ ನಾವು ಎಷ್ಟಂತ ಧ್ವನಿ ಎತ್ತೋದು. ಅದಾದ ಬಳಿಕ ಸಾಕಷ್ಟು ಕಂತುಗಳನ್ನು ಹಾಕ್ತಾರೆ, ಪೆಂಡಿಂಗ್ ಕೂಡ ಉಳಿಸ್ತಾರೆ. ಬಿಜೆಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ ತಕ್ಷಣ ಆ ಕಂತುಗಳನ್ನು ನೀವು ಕೊಡಲೇಬೇಕು, ನೀವೇ ನುಂಗಾಕಿದಿರಿ ಅಥವಾ ನಿಮ್ಮ ಇಲಾಖೆ ನುಂಗಾಕಿದೆ ಅಥವಾ ನಿಮ್ಮ ಸರ್ಕಾರ ನುಂಗಾಕಿದೆ, ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇದನ್ನು ತಿಳಿದ ಮಹಿಳೆಯರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇದರೆಲ್ಲದರ ಮೇರೆಗೆ ಸರ್ಕಾರ ತಲೆ ಬಾಗಲೇಬೇಕಾಗತ್ತೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲನೇದಾಗಿ ನಾನು ಕೊಟ್ಟಿದ್ದೀನಿ ಅಂತಲೇ ಹೇಳ್ತಾರೆ. ಅದಾದ ಬಳಿಕ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾಹಿತಿ ಸಿಕ್ಕ ತಕ್ಷಣ ಹೌದು ಪೆಂಡಿಂಗ್ ಉಳಿದಿರೋದ್ರ ಬಗ್ಗೆ ಈಗ ನನ್ನ ಗಮನಕ್ಕೆ ಬಂತು. ಸೊ ನನ್ನ ಗಮನದಲ್ಲಿ ಅದು ಇರಲಿಲ್ಲ.
ನನಗೆ ಮಾಹಿತಿ ಸಿಕ್ಕಿರಲಿಲ್ಲ. ಹೌದು, 2 ತಿಂಗಳ ಹಣವನ್ನು ನಾವು ಕೊಡಬೇಕಾಗಿದೆ. ನಾನು ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ತೀನಿ ಅಂತಕ್ಕಂತಹ ಭರವಸೆಯನ್ನು ಕೊಡ್ತಾರೆ. ಹಾಗಾಗಿ ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಇದರ ಜೊತೆಗೆ ಈ ವರ್ಷದ ತನಕ ಕೂಡ ಚಳಿಗಾಲದ ಅಧಿವೇಶನದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾರಲ್ಲ, ಆ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ನಾನು ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ, ಆದರೆ ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಡ್ತಾ ಇಲ್ಲ. 1 ತಿಂಗಳ ಹಣವನ್ನು 3-4 ತಿಂಗಳು ಬಿಟ್ಟು ಕೊಡ್ತಾ ಇದೆ. ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತೀನಿ, ಆದರೆ ಡಿಲೇ ಮಾಡ್ತಾ ಇದೆ. ಹೀಗಾಗಿ ದುಡ್ಡನ್ನು ಕೊಡಲಿಕ್ಕೆ ಒಂದಿಷ್ಟು ಕೊರತೆ ಆಗ್ತಾ ಇದೆ ಅಂತ ಹಣಕಾಸು ಇಲಾಖೆಯ ಮೇಲೆ ಆರೋಪ ಬರುತ್ತೆ. ಹೀಗಾಗಿ ಹಣಕಾಸು ಇಲಾಖೆಯ ಮೇಲೆ ಒತ್ತಡ ಹೆಚ್ಚಾಗತ್ತೆ. ಆದ ಕಾರಣಕ್ಕಾಗಿ ನಿಮ್ಮ ಹತ್ರ ದುಡ್ಡು ಇದೆಯಾ ಇಲ್ಲವಾ, ದುಡ್ಡಿದ್ರೆ ಇದೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಕೊಡಿ, ಇಲ್ಲಾಂದರೆ ಹೇಳಿಬಿಡಿ, ನಾವು ಕೇಳೋದನ್ನೇ ಬಿಟ್ಬಿಡ್ತೀವಿ ಅಂತ BJP ನಾಯಕರ ಆಕ್ರೋಶ. ಇದರೆಲ್ಲದರ ಮೇರೆಗೆ ಸರ್ಕಾರ ತಲೆಬಾಗಿ ಸತತವಾಗಿ ಎಲ್ಲ ದುಡ್ಡನ್ನು ಕೊಡ್ತಾ ಬಂದಿದೆ. ಇಲ್ಲಿವರೆಗೂ ಕೂಡ ನೀವು ಕಂಟಿನ್ಯೂ ಆಗಿ 5 ಕಂತುಗಳನ್ನು 10,000 ದುಡ್ಡನ್ನು ಪಡ್ಕೊಂಡಿದ್ದೀರಿ. ಇನ್ನೂ ಪೆಂಡಿಂಗ್ ಉಳಿದಿರತಕ್ಕಂತಹ 4 ಕಂತುಗಳು ಅಂದರೆ ಹೋದ ವರ್ಷದ ಫೆಬ್ರವರಿ ಮಾರ್ಚ್, ಈ ವರ್ಷದ 29ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ, 30ನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳ ಹಣ. ಹೋದ ವರ್ಷದ ಫೆಬ್ರವರಿ ಮಾರ್ಚ್, ಈ ವರ್ಷದ ಫೆಬ್ರವರಿ ಮಾರ್ಚ್ 4 ತಿಂಗಳ ಹಣವನ್ನು 8,000 ದುಡ್ಡನ್ನು ನೀವು ಪಡ್ಕೊಳ್ತಾ ಇದ್ದೀರಿ. ಸತತವಾಗಿ ಜಮಾ ಮಾಡ್ತೀನಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮಾತನ್ನು ಕೊಟ್ಟಿದ್ರಲ್ಲ, ಅದನ್ನು ಉಳಿಸ್ಕೊಳ್ತಾ ಇದ್ದಾರೆ. ಹಾಗಾದರೆ ಈಗ 29ನೇ ಕಂತಿನ ಹಣ ಬರ್ತಾ ಇದೆಯಲ್ಲ, ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ? ಈ 13 ಜಿಲ್ಲೆಗಳನ್ನು ನಾನು ನಿಮಗೆ ವಿವರಣೆ ಆಗಿ ತಿಳಿಸ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮುಖ್ಯವಾಗಿ ಯಾವುದೇ ಕಂತಿನ ಹಣ ಪ್ರಾರಂಭವಾಯ್ತಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಹಣಕಾಸು ಇಲಾಖೆಯಿಂದ ದುಡ್ಡು ಬಿಡುಗಡೆ ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡುತ್ತೆ, 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಪ್ರೊಸೆಸರ್ ಮುಗಿಸ್ಕೊಳ್ಳಿಕ್ಕೆ ಕಳಿಸುತ್ತೆ. ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳು. ಹೀಗಾಗಿ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗುವಂತಹ ಸಂದರ್ಭದಲ್ಲಿ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿರ್ತಕ್ಕಂತಹ ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡು ಹೋಗುತ್ತೆ, ಟ್ರಯಲ್ ನಡೆಯುತ್ತೆ, ತಾಂತ್ರಿಕ ದೋಷ ಆಗತ್ತಾ ಇಲ್ವಾ ಅಂತ ಕಂಡು ಹಿಡಿಯಲಾಗತ್ತೆ. ತಾಂತ್ರಿಕ ದೋಷ ಅಲ್ಲಿ ಸದ್ಯಕ್ಕೆ ಕಂಡು ಬಂದಿಲ್ಲ. ಹೀಗಾಗಿ ಈ 2 ಜಿಲ್ಲೆಗಳು ಸೇರಿದಂತೆ ಬೆಳಗಾವಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ದುಡ್ಡಿನ ಕೊರತೆ ಅಂತರೂ ಯಾವುದೇ ರೀತಿಯಾಗಿ ಕಾಣಿಸ್ತಾ ಇಲ್ಲ. ಸತತವಾಗಿ ದುಡ್ಡು ಬಿಡುಗಡೆನೇ ಆಗ್ತಾ ಇರಲಿಲ್ಲ. ಒಂದು ವೇಳೆ ದುಡ್ಡಿನ ಕೊರತೆ ಇತ್ತಂದರೆ ಬೇರೆ ಬೇರೆ ಯೋಜನೆಗಳಲ್ಲಿ ದುಡ್ಡಿನ ಕೊರತೆ ಕಾಣ್ತದೆ, ಅಥವಾ ಇನ್ನಿತರ ಬೆಲೆಗಳು ಏರಿಕೆ ಆಗ್ತಾ ಇದೆ, ಸಾಲ ಮಾಡ್ಕೊಳ್ತಾ ಇದೆ. ಆದರೆ ಓಕೆ, ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂತರೂ ಪ್ರತಿಯೊಂದು ಕಂತುಗಳು ಸತತವಾಗಿ ಬಿಡುಗಡೆ ಆಗ್ತಾ ಇರೋದು ಎಲ್ಲ ಮಹಿಳೆಯರ ಗಮನಕ್ಕೆ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಾನು ಕೂಡ ಇದನ್ನೇ ತಿಳಿಸಿದ್ದೀನಿ. ಸೊ ವಿಡಿಯೋ ನೋಡಿದಕ್ಕಂತರೂ ಧನ್ಯವಾದ. ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.